ನಮ್ಮ ಮುಂದೆ ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದಬೇಡಿ. ಆ ಹುಡುಗ ಅದೇ ಮಾತನ್ನೇ ಹೇಳಿ, ಇಷ್ಟಪಟ್ಟು ಓದಬೇಕು. ಇಷ್ಟವಿಲ್ಲದಿದ್ದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಓದಕ್ಕೆ ಆಗಲ್ಲ. ಕುದುರೆನ ಏನು ಮಾಡ್ಬೋದು, ನಾವು ಕೆರೆ ಹತ್ರ ಕರ್ಕೊಂಡು ಹೋಗ್ಬೋದು. ಅದ್ರಲ್ಲಿ ನೀರು ಕುಡಿಬೇಕಾದದ್ದು ಯಾರು? ಕುದುರೆಗೆ ಇಷ್ಟ ಇದ್ದರೆ ನೀರು ಕುಡಿಯುತ್ತೆ, ಇಷ್ಟ ಇಲ್ಲ ಅಂದರೆ ಕುಡಿಯಲ್ಲ. ಹಾಗೆ ನಮ್ಮ ಅಪ್ಪ ಅಮ್ಮಂದರು, ನಮ್ಮ ಅಧ್ಯಾಪಕರು ಕಲಿಯೋದಕ್ಕೆ ಅಗತ್ಯವಾದ ಎಲ್ಲ ಮೂಲಭೂತ ಅಗತ್ಯಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಡ್ತಾರೆ ನಮಗೆ. ಆದರೆ ಓದುವ ಮನಸ್ಸು ಮಾಡಬೇಕಾದದ್ದು ನಾವು. ಹಾಗಾಗಿ ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದಬೇಕು. ಇದು ಮಿದುಳಿನ ಇನ್ನೊಂದು ಮುಖ್ಯವಾದಂಥ ಗುಣ. ಇಷ್ಟಪಟ್ಟು ಓದಿದರೆ ಮಾತ್ರ ಕಲಿತದ್ದು ನೆನಪಲ್ಲಿ ಉಳಿಯುತ್ತೆ. 4ನೇ ಸತ್ಯ, ಇದು ನೆಸಸರಿ ಈವಿಲ್ ಅಂತಾರೆ ಇಂಗ್ಲೀಷಲ್ಲಿ, ಅನಿವಾರ್ಯ ಶನಿ. ನಮ್ಮ ಶಿಕ್ಷಣ ಪದ್ಧತಿ ಹೇಗಿದೆ ಅಂದರೆ, ಒಬ್ಬ ವಿದ್ಯಾರ್ಥಿಯ ಬುದ್ಧಿವಂತಿಕೆಯನ್ನು ಅಂಕಗಳಿಂದ ಅಳಿತಾರೆ. ಇದು ತಪ್ಪು. ಆದರೂ ಆ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಒಪ್ಕೊಂಡಿರೋ ಕಾರಣ ಮೊದಲು ಅಂಕಗಳಿಗಾಗಿ ಓದಬೇಕು. 100ಕ್ಕೆ 100 ಅಂಕ ಗಳಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಂಡು ಅಂಕಗಳನ್ನು ಗಳಿಸೋದಕ್ಕೆ ಓದಿ, ಅದಾದ ನಂತರ ಅರಿವು, ನಾಲೆಜ್. ಬರೀ ಅಂಕ ಗಳಿಸೋಕೆ ಓದ್ತೇನೆ ಸರ್, ನಾಲೆಜ್ ಕಟ್ಕೊಂಡು ನನಗೇನಾಗಬೇಕು ಅಂತ ಹೇಳಬೇಡಿ. ಇಂಟರ್ವ್ಯೂಗೆ ಹೋದಾಗ ನಿಮ್ಮ ಮಾರ್ಕ್ ಶೀಟ್, ನಿಮ್ಮ ರ್ಯಾಂಕ್, ಗೋಲ್ಡ್ ಮೆಡಲ್ ಎಲ್ಲವನ್ನು ತೆಗೆದು ಪಕ್ಕಕ್ಕೆ ಇಡ್ತಾರೆ. ನಿನಗೇನು ಗೊತ್ತು ಹೇಳು ಅಂತ ಕೇಳ್ತಾರೆ. ಆಗ ಆಳವಾದ ಜ್ಞಾನ ಇದ್ದರೆ ಮಾತ್ರ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗುತ್ತೆ, ಇಲ್ಲದಿದ್ದರೆ ಆಗಲ್ಲ. ಆದರೆ ಮೊದಲು ಅಂಕ ಗಳಿಸಬೇಕು. ಅಂಕಗಳಿಗಾಗಿ ಓದಿ, ಆನಂತರ ಆ ವಿಷಯದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡಿ. ಇದು 4ನೇ ಸತ್ಯ. 5ನೇ ಸತ್ಯ ಅಂದರೆ, ಮತ್ತು ನೆನಪಿಗೆ ಯಾವುದೇ ಶಾರ್ಟ್ಕಟ್ ಇಲ್ಲ. ಶಾರ್ಟ್ಕಟ್ ಕಟ್ಸ್ ಯುವರ್ ಲೈಫ್ ಶಾರ್ಟ್. ಯಾವುದೇ ಕಾರಣಕ್ಕೂ ಶಾರ್ಟ್ಕಟ್ ಮೆಥಡ್ಗಳನ್ನು ಬಳಸಬೇಡಿ. ಪ್ರಾಮಾಣಿಕವಾಗಿ ಓದೋದು ಒಂದೇ ನಮ್ಮ ಮುಂದೆ ಇರುವಂಥ ಒಂದು ಸತ್ಯ. ಈಗ ಒಬ್ಬ ಹುಡುಗ ಬುದ್ಧಿವಂತ ಅಥವಾ ದಡ್ಡ, ಇದರ ನಿರ್ಧಾರ ಹೇಗೆ? ನಾನು ಹೇಳಿದೆ, ಎಲ್ಲ ಹುಡುಗರು, ಎಲ್ಲ ಮಕ್ಕಳ ಮಿದುಳಲ್ಲೂ 100 ಬಿಲಿಯನ್ ನರ್ವ್ ಸೆಲ್ಸ್ ಇರುತ್ತೆ. ಯಾರೂ ದಡ್ಡರಿಲ್ಲ ಅನ್ನೋ ಮಾತನ್ನು ಹೇಳಿದೆ. ಆದರೆ ಪರೀಕ್ಷೆ ಫಲಿತಾಂಶ ಬಂದಾಗ ನೋಡಿದ್ರೆ ಕೆಲವರು ರ್ಯಾಂಕ್ ಬರ್ತಾರೆ, ಕೆಲವರು ಫಸ್ಟ್ ಕ್ಲಾಸ್, ಕೆಲವರು ಸೆಕೆಂಡ್ ಕ್ಲಾಸ್, ಕೆಲವರು ಫೇಲ್. ಯಾಕೆ ಈ ವ್ಯತ್ಯಾಸ? ಎಲ್ಲರ ಮಿದುಳಲ್ಲಿ ಇರೋದು 100 ಬಿಲಿಯನ್ ನರ್ವ್ ಸೆಲ್ಸ್ ಅಲ್ವಾ? ಹಾಗಿದ್ದ ಮೇಲೆ ಈ ವ್ಯತ್ಯಾಸ ಯಾಕೆ ಅನ್ನೋ ಒಂದು ಪ್ರಶ್ನೆ ಬಂದಾಗ, ಬುದ್ಧಿವಂತಿಕೆ ಅನ್ನೋದನ್ನು ನಿರ್ಧರಿಸೋದು, ನಮ್ಮ ಇಂಟೆಲಿಜೆನ್ಸ್ ಅನ್ನೋದನ್ನು ನಿರ್ಧರಿಸೋದು 2 ಅಂಶಗಳು. ಒಂದು ಆನುವಂಶಿಕತೆ, ಮತ್ತೊಂದು ಪರಿಸರ. ಮೊದಲನೇದು ನೇಚರ್ ವರ್ಸಸ್ ನರ್ಚರ್. ನೇಚರ್ ಅಂದರೆ ನಮ್ಮ ಜೀನ್ಸ್, ಅಪ್ಪ ಅಮ್ಮನಿಂದ ಬಂದಿರೋ ಜೀನ್ಸ್ಗಳೇನಿದೆ ಅದು 50%. ಅಪ್ಪ ಅಮ್ಮಂದಿರನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕಾಗುತ್ತಾ? ಹಾಗಾಗಿ ಅವ್ರು ಏನು ಜೀನ್ಸ್ ಕೊಟ್ಟಿದ್ದಾರೋ ಅದನ್ನು ತಗೊಳ್ಳೇಬೇಕು ನಾವು. ಇನ್ನು 50% ಏನಿದೆ, ಪರಿಸರ ಏನಿದೆ, ಎನ್ವೈರನ್ಮೆಂಟ್ ಏನಿದೆ, ಅದು ನಮ್ಮ ಕೈಯಲ್ಲಿದೆ. ಏನು ಹಾಗಂದರೆ, ಎನ್ವೈರನ್ಮೆಂಟ್ ಅಂದ್ರೇನು? ಈ ಆನುವಂಶಿಕತೆಯನ್ನು ಬದಲಿಸೋಕ್ಕಾಗಲ್ಲ, ಗಾಡ್ಸ್ ಗಿಫ್ಟ್ ಟು ಅಸ್ ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಅದನ್ನು ಬಿಟ್ಟು ಈ ಪರಿಸರ ಅನ್ನೋದಿದೆಯಲ್ಲ, ಇದನ್ನು ಬದಲಿಸ್ತಾ ಹೋಗಬಹುದು. ಅಲ್ಲೊಂದು ಗಿಡ ಹಾಕಿದರೆ ಆ ಗಿಡ ಬೆಳೆಯೋದಕ್ಕೆ ಅಗತ್ಯವಾದ ಗೊಬ್ಬರ, ನೀರು, ಸೂರ್ಯನ ಬೆಳಕು, ಗಾಳಿ, ಜೊತೆಗೆ ರಕ್ಷಣೆ, ಪ್ರೊಟೆಕ್ಷನ್ ಎಲ್ಲವನ್ನು ಕೊಟ್ಟರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೊಡಲಿಲ್ಲ ಅಂದರೆ ಆ ಗಿಡ ಬೆಳೆಯುತ್ತಾ? ಬೆಳೆಯಲ್ಲ.
ನೀವು ಅದಕ್ಕೊಂದು ಬೇಲಿ ಕಟ್ಟದೆ ಹೋದರೆ ಯಾವುದೋ ದನ ಬಂದು ತಿನ್ಕೊಂಡು ಹೋಗುತ್ತೆ. ಹಾಗಾಗಿ ನಾವು ಬೆಳೆಯುವ ಪರಿಸರ ಇದೆಯಲ್ಲ, ಅದು ನಮ್ಮ ಬುದ್ಧಿವಂತಿಕೆಯನ್ನು ನಿರ್ಧರಿಸುತ್ತೆ. 3 ರೀತಿಯ ಪರಿಸರ ಇದೆ. ಮೊದಲನೇದು ಮನೆಯ ಪರಿಸರ. ಎಲ್ ಗುಂಡಪ್ಪನವ್ರ ಹೆಸರು ಕೇಳಿದ್ದೀರಾ? ಯಾರು ಕೇಳಿಲ್ಲ ಅಲ್ವಾ? ಯಾರಾದರೂ ಒಬ್ಬರು ಕೇಳಿದ್ರೆ ಒಂದು ಪುಸ್ತಕ ಕೊಟ್ಬಿಡ್ತೀನಿ. ನನಗೆ ಕೇಳಿಸುತ್ತೆ. ದೊಡ್ಡ ಕವಿಗಳು ಅವರು. ಡಿ.ವಿ.ಜಿ ಅಲ್ಲ, ಡಿ.ವಿ. ಗುಂಡಪ್ಪ ಅಲ್ಲ, ನಾನು ಹೇಳ್ತಾ ಇರೋದು ಎಲ್ ಗುಂಡಪ್ಪ. ಡಿ.ವಿ. ಗುಂಡಪ್ಪ. ನಾನು ಹೇಳ್ತಾ ಇರೋದು ಎಲ್ ಗುಂಡಪ್ಪ. ಎಲ್ ಗುಂಡಪ್ಪ ಅವರು ಒಂದು ಪದ್ಯ ಬರೆದಿದ್ದಾರೆ. ಅಲ್ಲಪ್ಪ, ಡಿ.ವಿ. ಪದ್ಯ ಬರೆದಿದ್ದಾರೆ. ಮನೆಯ ತಾನೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ನಮ್ಮ ಬದುಕಲ್ಲಿ ಮೊದಲ ಗುರು ಯಾರು ಅಂದರೆ ಅಮ್ಮ. ಅಮ್ಮ ಹಸಿವಾದಾಗ ಅಡುಗೆ ಮಾಡಿ ಬಡಿಸ್ತಾಳೆ. ಮೈ ಹುಷಾರಿಲ್ಲ ಅಂದರೆ ಅವಳೇ ಮೊದಲ ಡಾಕ್ಟರ್ ಆಗಿ ನಮಗೆ ಔಷಧಿ ಕೊಡ್ತಾಳೆ, ಬುದ್ಧಿ ಹೇಳ್ತಾಳೆ. ಎಲ್ಲವನ್ನೂ ಕಲಿಸೋದು ಅಮ್ಮ. ಮನೆಯೇ ಮೊದಲ ಪಾಠಶಾಲೆ. ನಾನೊಂದು ಮನೇಲಿ ನೋಡಿದೆ. ಅಪ್ಪ ಅಂತ ಅನ್ನಿಸ್ಕೊಂಡವನು ಬೆಳಗ್ಗೆ ಎದ್ದು ಬಂದು ಬಿಸಿಲು ಕಾಯಿಸ್ತಾ, ಮೋಟು ಬೀಡಿ ಸೇರ್ತಾ, ಚಾ ಆಗಲಿಲ್ವೇನೆ ಅಂತ ಹೆಂಡತಿಗೆ ಬೈತಾ, ಚಾ ತರೋದು ಸ್ವಲ್ಪ ತಡ ಆಯಿತು ಅಂತ ಹೇಳಿ ಅಡುಗೆ ಮನೆಗೆ ನುಗ್ಗಿ ಹೆಂಡತಿಯ ಜುಟ್ಟನ್ನು ಹಿಡ್ಕೊಂಡು ದರ 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 ಎಳ್ಕೊಂಬಂದು ಅಂಗಳಕ್ಕೆ ಹಾಕಿ ದಬ 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 ಅಂತ ಬೆನ್ನ ಮೇಲೆ ಗುದ್ದಿದ. ಅಲ್ಲೇ ಆಟ ಆಡ್ತಾ ಇದ್ದ ಮಕ್ಕಳಿಗೆ ಆತ ಏನು ಪಾಠ ಹೇಳ್ಕೊಟ್ಟಿದ್ದಾನೆ? ಅಮ್ಮ ನೋಡು, ಲೆಕ್ಕಕ್ಕೆ ಇಲ್ಲದೆ ಇರೋ ಪ್ರಾಣಿ. ಯಾರು ಬೇಕಾದರೂ ಅಮ್ಮನ ಬೈಬಹುದು, ಹೊಡಿಬಹುದು. ಅಪ್ಪ ಹೇಳ್ಕೊಡ್ತಾ ಇದ್ದಾನೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹಿರಿಯಕ್ಕನ ಚಾಡಿ ಮನೆ ಮಂದಿಗೆಲ್ಲ ಅಂತ. ಮನೆಯಲ್ಲಿ ಅಕ್ಕ ಅಂತ ಅನ್ನಿಸ್ಕೊಂಡವಳು ಏನು ಕೆಲಸ ಮಾಡ್ತಾಳೋ ಅದನ್ನು ಮಕ್ಕಳು ಅನುಸರಿಸ್ತಾರೆ. ಮನೆಯಲ್ಲಿರ್ತಕ್ಕಂಥ ಅಜ್ಜ ಆಗಲಿ, ಅಪ್ಪ ಆಗಲಿ, ಅಮ್ಮ ಆಗಲಿ, ಅಕ್ಕ ಆಗಲಿ ಬೆಳಗ್ಗೆ ಎದ್ದು ಕೂಡಲೇ ನೇರವಾಗಿ ಹೋಗಿ ಹಲ್ಲುಜ್ಜಿ ಮುಖ ತೊಳೆದು ಸ್ನಾನ ಮಾಡಿ ದೇವರು ನಮಸ್ಕಾರ ಮಾಡಿ ತಿಂಡಿ ತಿಂದು ಓದಕ್ಕೆ ಕೂತ್ಕೊಂಡ್ರೆ ಮನೆಯಲ್ಲಿ ಇರ್ತಕ್ಕಂಥ ಪುಟ್ಟ ತಮ್ಮ ಅಥವಾ ತಂಗಿ ಅಕ್ಕನನ್ನು ಅನುಸರಿಸ್ತಾನೆ. ನನ್ನ ಅಣ್ಣ ಶಾಲೆಗೆ ಹೋಗ್ತಾ ಇದ್ದರೆ ನಾನು ಹೋಗಬೇಕು ಅಂತ ಹಠ ಮಾಡಿ ಒಂದು ಬ್ಯಾಗು ಒಂದು ಸ್ಲೇಟು ತರಿಸ್ಕೊಂಡು ಕೊನೆಗೆ ಸ್ಕೂಲಿಗೆ ಹೋಗಿ 1 ವರ್ಷ ಮುಂದಕ್ಕೆ ಹಾಕಿ 5 ವರ್ಷ ನನಗೆ 6 ವರ್ಷ ಅಂತ ಸುಳ್ಳು ಹೇಳಿ ನನ್ನನ್ನು ಶಾಲೆಗೆ ಸೇರಿಸಿದ್ರು. ಯಾಕಂದರೆ ಅಷ್ಟು ಹಠ ಮಾಡ್ತಾ ಇದ್ದೆ. ನಾನು ಹೋಗ್ತೇನೆ ಸ್ಕೂಲಿಗೆ, ಅಣ್ಣ ಮಾತ್ರ ಯಾಕೆ ಹೋಗಬೇಕು? ಹಾಗಾಗಿ ನಿಮ್ಮ ಮನೆಯಲ್ಲಿ ಓದುವ ಪರಿಸರ ಇದ್ದರೆ ನಿಮಗೂ ಓದಲ್ಲಿ ಆಸಕ್ತಿ ಬರುತ್ತೆ. ಓದುವ ಪರಿಸರ ಇಲ್ಲ ಅಂದರೆ ಓದಿನಲ್ಲಿ ನಿಮಗೆ ಆಸಕ್ತಿ ಬರೋಲ್ಲ. ಹಾಗಾಗಿ ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡೋದು, ದಡ್ಡರನ್ನಾಗಿ ಮಾಡೋದು ನಿಮ್ಮ ಮನೆಯ ಪರಿಸರ, ಹೋಮ್ ಎನ್ವೈರನ್ಮೆಂಟ್. ಗೊತ್ತಾಯ್ತಲ್ಲ?